ಈ ಕೊಯ್ಲಲ್ಲ ಆಗೋದಕ್ಕೆ ಮತ್ತು ನಾವು ಔಷಧಿ ಸ್ಪ್ರೇ ಮಾಡಿದಾಗ ಗಿಡ ಎಲ್ಲ ಫುಲ್ಲು ಚೆನ್ನಾಗಿ ಸ್ಪ್ರೆಡ್ ಆಗೋದಕ್ಕೆ ಔಷಧಿ ಎಲ್ಲ ಎಲೆಗಳಿಗೂ ಎಲ್ಲ ಗಿಡದಲ್ಲಿ ತೋಟದಲ್ಲಿ ಎಲ್ಲ ಕಡೆ ಎಲ್ಲ ಬೆಡ್ಡಲ್ಲಿ ಎಲ್ಲ ಗಿಡಗಳಿಗೂ ಸಮನಾಗಿ ಸ್ಪ್ರೇ ಆಗೋದಕ್ಕೆ ಎಲ್ಲದಕ್ಕೂ ತುಂಬ ಅನುಕೂಲ. ನಮಸ್ಕಾರ ನಮ್ಮ ವೀಕ್ಷಕರೆಲ್ಲ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಮ್ಮ ಫಾರ್ಮರ್ಸ್ಗೋಸ್ಕರ ನಾವು ಯಾವಾಗಲೂ ಹೊಸತನ ಇನ್ಫಾರ್ಮೇಷನ್ ಕೊಡೋದನ್ನು ಯಾವಾಗಲೂ ಬಯಸ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ಯಾಕೆಂದರೆ ಫಾರ್ಮರ್ಸ್ಗೋಸ್ಕರ ಮಾಡ್ತಕ್ಕಂಥ ಚಾನಲ್ಲು ಅಂತ ನಿಮಗೂ ಗೊತ್ತು. ಮತ್ತು ಅದರಲ್ಲಿ ನಮ್ಮ ಕೃಷಿ ಸಂಬಂಧಿತ ವಿಡಿಯೋಗಳಲ್ಲಿ ಮತ್ತೊಂದು ವಿಡಿಯೋ ಅಂದರೆ ಬಜ್ಜಿ ಕೃಷಿನ ಸುಮಾರು ವೀಡಿಯೋಸ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಆದರೆ ಇವತ್ತು ತೋರಿಸೋ ನಮಗೆ ವೀಕ್ಷಕರಿಗೆ ತೋರಿಸೋ ಬಜ್ಜಿ ಕೃಷಿನಲ್ಲಿ ವಿಶೇಷ ಅಂತ ಅನ್ನಿಸ್ತು. ಸಾಮಾನ್ಯವಾಗಿ ಒಂದು ಗಿಡನ ನಾಟಿ ಮಾಡಿದ್ಮೇಲೆ ಬಜ್ಜಿನ ಅದು ಕೊನೆವರೆಗೂ ಎಷ್ಟು ಬ್ರ್ಯಾಂಚ್ ಬರುತ್ತೋ ಅಷ್ಟು ಬ್ರ್ಯಾಂಚನ್ನು ಬಿಟ್ಬಿಡ್ತಾರೆ. ಅಂದರೆ ಅದು ಕಾವಲುಗಳು ತುಂಬ ಬ್ರ್ಯಾಂಚಸ್ ಆಗಿಬಿಟ್ಟು ಅದರಲ್ಲಿ ನೀವು ಗಮನಿಸ್ಬೋದು ಔಷಧಿಗಳು ಸರಿಯಾಗಿ ಸಿಂಪಡಣೆ ಮಾಡೋಕ್ಕಾಗೋದಿಲ್ಲ. ಸಿಂಪಡಣೆ ಮಾಡಿದ್ರೂ ಆ ಟ್ರಿಪ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಕಷ್ಟ. ಆದರೆ ಇಲ್ಲೊಬ್ಬ ರೈತರು ವಿಶೇಷವಾಗಿ ಬ್ರ್ಯಾಂಚಸ್ನ ಕ್ಯಾಪ್ಸಿಕಮ್ ರೀತಿ ಬ್ರ್ಯಾಂಚಸ್ ಬಿಟ್ಟು ಅದರಲ್ಲಿ ಕೃಷಿ ಮಾಡಿದ್ದಾರೆ. ನೀವು ನೋಡ್ಬೋದು ಇದನ್ನು ಯಾವ ರೀತಿ ಮಾಡಿದ್ದಾರೆ ವಿಶೇಷವಾಗಿ ಅಂತ ಅನಿಸ್ತು. ಅದನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋಣ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಯಾವ ರೀತಿ ಇದು ಕೃಷಿ ನಾವು ಯಾವ ಪದ್ಧತಿನ ಅನುಸರಿಸ್ತೀವಿ, ಯಾವ ವಿಧಾನದಲ್ಲಿ ಮಾಡಿರ್ತೀವಿ, ಮತ್ತು ಅದರಲ್ಲಿ ಹೊಸತನ ಅನ್ನೋದು ಯಾವುದಾದ್ರೂ ಇದ್ದರೆ ಅದನ್ನು ನಾವು ಹೇಗೆ ಅಡಾಪ್ಟ್ ಮಾಡ್ಕೋಬೇಕು. ಈ ರೀತಿ ಅಂದರೆ ನಾವು ಕೃಷಿನಲ್ಲಿ ಯಾವಾಗಲೂ ಒಂದೇ ರೀತಿ ಮಾಡೋದನ್ನು ಬಿಟ್ಟು ಅದರಲ್ಲಿ ಹೊಸ ರೀತಿಯ ಹೊಸ ಪದ್ಧತಿಗಳನ್ನು ಅಳವಡಿಸ್ಕೊತಾ ಇರಬೇಕು. ಸಾಮಾನ್ಯವಾಗಿ ಬಜ್ಜಿ ಕೃಷಿಯಲ್ಲಿ ನೋಡುವುದು ಸಿಂಗಲ್ ಲೈನನ್ನು ಮಾಡಿರ್ತಾರೆ, ಅಂದರೆ ಸಿಕ್ಕಾಪಟ್ಟೆ ಬ್ರಾಂಚಸ್ ಬಿಟ್ಟಿರ್ತಾರೆ. ಈ ನೆಟ್ ಹೌಸಲ್ಲಿ ನಮಗೆ ಅದು ಕಾಣಿಸ್ತಾ ಇಲ್ಲ. ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಅಂತಲೇ ಹೇಳ್ಬೋದು. ಈಗ ನೀವು ನೋಡ್ಬೋದು, ಗಮನಿಸ್ಬೋದು ವೀಕ್ಷಕರೇ. ಈಗ ನಮ್ಮ ಚಾನೆಲ್ನಲ್ಲಿ ಸುಮಾರು ಬಜ್ಜಿ ಅಂದರೆ ಮೆಣಸಿನ್ಕಾಯಿ ತೋಟಗಳು ನೋಡಿದ್ದೀವಿ. ಈ ಥರ ನೀಟಾಗಿ ಮೇಂಟೈನ್ ಮಾಡಿರೋ ತೋಟನ ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು. ಯಾಕಂದರೆ ಈಗ ಬಜ್ಜಿ ಕೃಷಿನಲ್ಲಿ ಗಿಡ ನಾಟಿ ಮಾಡಬೇಕಾದ್ರೆ ಅದನ್ನು ನೀವು ಗಮನಿಸಿರ್ಬೋದು, ಎಷ್ಟು ಬ್ರ್ಯಾಂಚಸ್ ಬರುತ್ತೋ ಅಷ್ಟನ್ನು ಬಿಟ್ಬಿಡ್ತಾರೆ. ಇಲ್ಲಿ ನೋಡಿ ಆ ರೀತಿ ಮಾಡಿಲ್ಲ. ಇದು ವಿಶೇಷವಾದ ಕೃಷಿ ಅಂತ ಅನ್ನಿಸ್ತು. ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳೋಣ. ನೋಡಿ ಈಗ ನೀವು ನೋಡ್ಬೋದು ಬ್ರ್ಯಾಂಚಸ್ಸು. ಈಗ ಎಷ್ಟು ಬ್ರ್ಯಾಂಚಸ್ ಗಿಡದಲ್ಲಿ ಈಗ 4ರಿಂದ 5 ಬ್ರ್ಯಾಂಚಸ್ಸು ಒಂದು ಗಿಡಕ್ಕೆ ಬರುತ್ತಲ್ವ, ಅದನ್ನೆಲ್ಲ ಸಾಮಾನ್ಯವಾಗಿ ಬಜ್ಜಿ ಕೃಷಿಯಲ್ಲಿ ಬಿಟ್ಬಿಡ್ತಾರೆ ಫಾರ್ಮರ್ಸು. ಅಲ್ಲಿ ಸಿಕ್ಕಾಪಟ್ಟೆ ಗಿಡ ಆಗಿಬಿಟ್ಟು ಅದರಲ್ಲಿ ಟ್ರಿಪ್ಸು ಮತ್ತು ಇನ್ನಿತರ ರೋಗಗಳಿರ್ಬೋದು, ಡಿಸೀಸಸ್ ಇರ್ಬೋದು, ಅದು ಕಂಟ್ರೋಲ್ ಆಗೋದಿಲ್ಲ. ನೋಡಿ ಈಗ ನೀವು ಗಮನಿಸಿ ಇಲ್ಲಿ ನೋಡಿ. ಈಗ ಕೆಳಗಡೆಯಿಂದನೂ ನೋಡಿ, ನಮ್ಮ ವೀಕ್ಷಕರು ನೋಡ್ಬೋದು ಇಲ್ಲಿ ಕೆಳಗಡೆಯಿಂದನೂ ನೋಡಿ ಬ್ರ್ಯಾಂಚಸ್ಸು. ನಾವು ಒಂದು ಗಿಡದಲ್ಲಿ 4 ಬ್ರ್ಯಾಂಚಸ್ ಇದೆಯಲ್ಲ, ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ ನೋಡಿ. ಇದುವರೆಗೂ ಒಂದೊಂದು ಬ್ರ್ಯಾಂಚನ್ನು ನೋಡಿ, ಇದು ಒಂದೊಂದು ಬ್ರ್ಯಾಂಚನ್ನು ಸಪ್ರೇಟಾಗಿ ಕಟ್ಕೊಂಡು ಬಂದಿದ್ದಾರೆ. ಇದು ನೀಟಾಗಿ ಈ ಥರ ಸಪ್ರೇಟಾಗಿ ಬ್ರ್ಯಾಂಚು. ಈಗ ನೀವು ನಮ್ಮದೇ ಚಾನಲ್ನಲ್ಲಿರೋ ಚಾನಲಲ್ಲಿರೋ ಬಜ್ಜಿ ವಿಡಿಯೋಗಳನ್ನು ನೋಡಿ ಗಮನಿಸಿ. ಅದರಲ್ಲಿ ಎಲ್ಲನೂ ಕಾವಲುಗಳು ಎಲ್ಲ ಹಸಿದು ಒಂಥರ ಸಿಕ್ ಅಂತಾರಲ್ಲ, ಆ ಸಿಕ್ ಥರ ಆಗ್ಬಿಟ್ಟಿರುತ್ತೆ. ಅದರಲ್ಲಿ ಟ್ರಿಪ್ಸು ಕಂಟ್ರೋಲ್ ಬರೋದಿಲ್ಲ, ಮತ್ತು ಮೈಟ್ಸು ಕಂಟ್ರೋಲ್ ಬರೋದಿಲ್ಲ, ಮತ್ತು ಔಷಧಿ ನಾವು ಸ್ಪ್ರೇ ಮಾಡಿದಾಗ ಎಲ್ಲ ಕೊಂಬೆಗಳಿಗೂ ಅದು ಸರಿಯಾಗಿ ಸ್ಪ್ರೆಡ್ ಆಗೋದಿಲ್ಲ. ನೋಡಿ ಈಗ ಬ್ರ್ಯಾಂಚಸ್ಸು ಇಲ್ಲಿ ನೋಡಿ ಎಷ್ಟು ಗಮನಿಸಿ ಎಷ್ಟು ನೀಟಾಗಿದೆ ಅಂತ. ಒಂದು ಬ್ರ್ಯಾಂಚನ್ನ ಕಂಟಿನ್ಯೂ ಕೆಳಗಡೆಯಿಂದ ನೋಡಿ ಹಾಗೆ ಮೇಲ್ಗಡೆವರೆಗೂ ತಗೊಂಬಂದಿದ್ದಾರೆ. ಇದು ನೋಡಿದ್ರಾ? ನೋಡಿ ಇಲ್ಲಿ ಗಮನಿಸಿ. ಹಾಗೆ ಬರಬೇಕಾದ್ರೆ ನೋಡಿ ಎಲ್ಲ ಗಿಡಗಳು ಅದೇ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ವ. ನೋಡಿ ಈಗ ನೀವು ಇಲ್ಲಿ ಗಮನಿಸಿ, ಇಲ್ಲಿ ಕ್ಲೀನಾಗಿ ನೋಡಿ. ಈಗ ಒಂದು ಬ್ರ್ಯಾಂಚನ್ನು ತಗೊಂಬಂದು ಮೇಲ್ಗಡೆ ತಂಗೂಸಲ್ಲಿ ದಾರ ತಗೊಂಡು ಅಲ್ಲಿ ಕಟ್ ಮಾಡಿದ್ದಾರೆ, ಇದನ್ನು ಕಟ್ಟಿದ್ದಾರೆ. ಎಷ್ಟು ನೀಟಾಗಿ ಇಷ್ಟೊಂದು ನೀಟಾಗಿ ಮೇಂಟೈನ್ ಮಾಡಿರೋ ತೋಟನ ನಾನು ಇದುವರೆಗೂ ಎಲ್ಲೂ ಗಮನಿಸಲೇ ಇಲ್ಲ, ಅಂದರೆ ನೋಡಿರಲಿಲ್ಲ. ಬಜ್ಜಿ ಕೃಷಿನಲ್ಲಿ ಈ ರೀತಿ ವಿಶೇಷವಾದ ಕೃಷಿ ಅಂತ ಅನ್ನಿಸ್ತು. ಫಾರ್ಮರ್ ಸಿಕ್ಕಿದ್ರೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ಗಳನ್ನ ಅವ್ರ ಹತ್ರ ತಗೋಬೋದಾಗಿತ್ತು, ಮಾಹಿತಿಗಳನ್ನ. ನೋಡಿ ತೋಟ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅದನ್ನು ನೀವು ಗಮನಿಸ್ಬೋದು. ಈ ಮೇಂಟೈನ್ ಮಾಡಿರೋದಕ್ಕೇನೆ ಇದು ವಿಶೇಷ ಕೃಷಿ ಅಂತ ಅನ್ನಿಸ್ತು. ಸಾಮಾನ್ಯವಾಗಿ ಈ ರೀತಿಯ ಕೃಷಿಯನ್ನು ಕ್ಯಾಪ್ಸಿಕಮ್ನಲ್ಲಿ ಮಾತ್ರ ಮಾಡ್ತಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಕ್ಯಾಪ್ಸಿಕಮ್ಮಲ್ಲಿ ಒಂದು ಗಿಡಕ್ಕೆ 3 ಬ್ರ್ಯಾಂಚ್ ತಗೊಂಡು 3 ಕವಲುಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಮೇಲ್ಗಡೆವರೆಗೂ ನೆಟ್ ಹೌಸಲ್ಲಿ. ಬಜ್ಜಿನಲ್ಲೂ ಅದೇ ಸಿಸ್ಟಮೇ ಫಾಲೋ ಮಾಡಿದ್ದಾರೆ. ಬಜ್ಜಿಯಲ್ಲೂ ಅದೇ ಸಿಸ್ಟಮೇ ಫಾಲೋ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬುಡದಿಂದ ನೀವು ಅಷ್ಟು ಗಿಡದಲ್ಲಿ ಎಲೆಗಳೂ ಅಷ್ಟು ಪ್ರಮಾಣದಲ್ಲಿ ಸಿಕ್ಕಂದರೆ ಒತ್ತಾಗಿಲ್ಲ, ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆವರೆಗೂ ನೋಡಿ ಎಷ್ಟು ನೀಟಾಗಿದೆ ಅಂತ ಕಾಯಿ. ಈ ರೀತಿ ಇದ್ದರೆ ನೋಡಿ. ಈಗ ಬುಡದಲ್ಲೂ ಅಷ್ಟೇ ನೋಡಿ ಗಮನಿಸ್ಬೋದು ನೀವು, ಎಲೆಗಳೆಲ್ಲ ಎಷ್ಟು ಆರೋಗ್ಯವಾಗಿದೆ ಅಂತ. ಯಾವುದೇ ಬೂದಿ ರೋಗ ಆಗ್ಬೋದು,
ಯಾವುದೇ ಡಿಸೀಸ್ ಫಂಗಿ ಸೈಡು ಸ್ಪ್ರೇ ಮಾಡ್ತಕ್ಕಂಥ ಪ್ರಾಬ್ಲಮ್ಮು ಯಾವುದೂ ಅವಶ್ಯಕತೆ ಇಲ್ಲ. ನೋಡಿ ಗಿಡದಿಂದ ಈ ಸಾಲಿಂದ ಆ ಸಾಲಿಗೆ ಮತ್ತೆ ಕಾಣಿಸ್ತಾ ಇದೆ. ಇದು ಈ ಕಡೆ ಕೆಳಗಡೆಯಿಂದ ಕೈ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಬಳ್ಳಿನೂ ಈ ಥರ ಟ್ಯಾಗ್ ಮಾಡಿದ್ದಾರೆ. ಆಮೇಲೆ ಸೈಡ್ಗಳಲ್ಲಿ ಬರ್ತಕ್ಕಂಥ ಬ್ರಾಂಚ್ಗಳನ್ನ ನೀವು ಗಮನಿಸಿ ನೋಡಿ. ಒಳಗಡೆನೂ ನೋಡ್ಬೋದು ಕಾಯಿ, ನೀವು ಬರೀ ಹೊರಗಡೆ ಮಾತ್ರ ಅಲ್ಲ, ಒಳಗಡೆ 2 ಸಾಲು ಮಧ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದೇ ಬೆಡ್ಡಲ್ಲಿ 2 ಸಾಲು ಮಧ್ಯೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರಲ್ವ. ಒಂದು ಬೆಡ್ಗೆ 2 ಸಾಲು ಮಾಡಿದ್ದಾರೆ. ಮತ್ತು ಒಂದು ಸಾಲಿಂದ ಸಾಲಿಗೆ ಒಂದು ಬೆಡ್ ಮೇಲೇ ನೀವು ಗಮನಿಸ್ಬೋದು ಅದು. ಮತ್ತು ಫ್ರೂಟ್ ಸೆಟ್ಟಿಂಗ್ ಆಗೋದಕ್ಕೆ ಮತ್ತು ನಾವು ಔಷಧಿ ಸ್ಪ್ರೇ ಮಾಡಿದಾಗ ಗಿಡ ಎಲ್ಲ ಫುಲ್ಲು ಚೆನ್ನಾಗಿ ಸ್ಪ್ರೆಡ್ ಆಗೋದಕ್ಕೆ ಔಷಧಿ ಎಲ್ಲ ಎಲೆಗಳಿಗೂ ಎಲ್ಲ ಗಿಡದಲ್ಲಿ ತೋಟದಲ್ಲಿ ಎಲ್ಲ ಕಡೆ ಎಲ್ಲ ಬೆಡ್ಡಲ್ಲಿ ಎಲ್ಲ ಗಿಡಗಳಿಗೂ ಸಮನಾಗಿ ಸ್ಪ್ರೇ ಆಗೋದಕ್ಕೆ ಎಲ್ಲದಕ್ಕೂ ತುಂಬ ಅನುಕೂಲ ಇರುತ್ತೆ. ಈ ರೀತಿ ಬಜ್ಜಿ ಕೃಷಿನಲ್ಲಿ ಈ ರೀತಿ ಮೇಂಟೈನ್ ಮಾಡಿರೋದನ್ನು ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು. ನೋಡಿ ಇಲ್ಲಿ ಗಮನಿಸ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಒಂದೇ ಲೈನಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ. ಈಗಂತೂ ಬಜ್ಜಿ ಟಾಪ್ ರೇಟ್ ಇದೆ, 40-50 ರುಪೀಸ್ ಅಬೋವ್ ಇದೆ. ಈ ರೀತಿ ಮೇಂಟೈನ್ ಮಾಡಬೇಕು. ಬಜ್ಜಿ ಕೃಷಿನ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಆದರೆ ಈ ರೀತಿ ಮೇಂಟೈನ್ ಮಾಡಬೇಕು ಅಂತ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದನೇ ನಾವು ಇದನ್ನು ಈ ರೀತಿ ತೋರಿಸೋದಕ್ಕೆ ಫಾರ್ಮರ್ ಇರಲೇಬೇಕಂತೇನಿಲ್ಲ. ಕಾರಣ ಏನಂದರೆ ನಾನು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಈಗ ಒಂದು ಬ್ರ್ಯಾಂಚ್ ಒಂದು ಗಿಡಕ್ಕೆ ಗಮನಿಸಿ, ಒಂದು ಗಿಡಕ್ಕೆ 3-4 ಬ್ರಾಂಚ್ ತಗೊಂಡು ಅದ್ರ ಸೈಡ್ಗಳಲ್ಲಿ ಬ್ರಾಂಚ್ ಬರುತ್ತಲ್ಲ ಅವುಗಳನ್ನೆಲ್ಲ ಚಿವುಟಿ ಪಕ್ಕಕ್ಕೆ ಬಿಸಾಕಿದ್ದಾರೆ. ಅಂದರೆ ಅತಿ ಹೆಚ್ಚು ಬ್ರಾಂಚ್ಗಳನ್ನ ಬಿಟ್ಟಿಲ್ಲ, ಆದ್ದರಿಂದ ಈಲ್ಡ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ನೋಡಿ ಹೆಚ್ಚಾಗಿ ಬ್ರಾಂಚಸ್ ಬಿಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ ನೋಡಿ. ಇಲ್ಲಿಂದ ನೀವು ತಗೊಂಡ್ರೆ ನೋಡಿ, ಇಲ್ಲಿಂದ ಇಲ್ಲಿಗೇನು ಎಷ್ಟು ಕಾಯಿಗಳಿದೆ ಅಂತ ಒಂದು ಬ್ರಾಂಚಲ್ಲಿ. ಆ ರೀತಿ ಸುಮ್ಮನೆ ಸಿಕ್ಕಾಪಟ್ಟೆ ಬ್ರಾಂಚ್ಗಳನ್ನ ಬಿಡಿದ್ರೆ ಎಷ್ಟು ಬೇಕೋ ಅಷ್ಟೇ ಬಿಟ್ಟು ಮೇಂಟೈನ್ ಮಾಡಿದ್ರೆ ಕಾಯಿ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ ಒಂದು ಬೆಡ್ಡಲ್ಲಿ 2 ಸಾಲು ಮಾಡಿದ್ರೂ ಸಹ ನೋಡಿ, ಈಗ ಗಮನಿಸ್ಬೋದು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಿಗೆ ಎಷ್ಟು ಚೆನ್ನಾಗಿ ಗ್ಯಾಪ್ ಇದೆ ಅಂತ ನೋಡಿ. ಈ ರೀತಿ ಮಾಡಿದ್ರೆ ಅಲ್ವಾ, ಈ ರೀತಿ ಹೊಸ ವಿಚಾರಗಳು ಅಂಥೇಳಿ ಬಜ್ಜಿ ಕೃಷಿನಲ್ಲಿ ಈ ರೀತಿ ಮಾಡಿರ್ತಕ್ಕಂಥದ್ದನ್ನು ನಾನು ಎಲ್ಲೂ ನೋಡಿರಲಿಲ್ಲ. ಆದ್ದರಿಂದ ಇದು ವಿಶೇಷ ಅಂತ ಅನ್ನಿಸ್ತು. ನಮ್ಮ ವೀಕ್ಷಕರ ಜೊತೆ ಇದು ಹಂಚ್ಕೊಳ್ಳೋಣ ಅಂಥೇಳಿ ಮಾಹಿತಿನ ನಿಮ್ಮ ಮುಂದೆ ತಗೊಂಡಿದ್ದೀನಿ ವಿಡಿಯೋನ. ನಿಮಗೂ ಇಷ್ಟ ಆಗಿರ್ಬೇಕಲ್ವ, ಈ ರೀತಿ ಕೃಷಿ ಮಾಡಿ ನೀವು. ಬಜ್ಜಿ ಕೃಷಿನಲ್ಲಿ ಈ ರೀತಿ ವಿಶೇಷ ಅಂತ ಅನ್ನಿಸ್ತು. ಇದನ್ನು ನೀವು ಸಹ ಫಾಲೋ ಮಾಡಿ. ಇದೇ ರೀತಿ ಕೃಷಿ ಸಂಬಂಧಿತ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಇರೋಣ.